ಇವಾಗ ಸಂತೋಷ್ ಹೇಗೆ ಸೆಟ್ಟಲ್ಲಿ ತುಂಬ ಸ್ಟ್ರಿಕ್ಟಾ? ದೋ ಹಿ ಇಸ್ ವೆರಿ ಸ್ವೀಟ್, ಐ ನೋ, ತುಂಬ ಸ್ವೀಟ್, ಬಟ್ ಅಷ್ಟೇ ಸಿಟ್ಟು ಬರುತ್ತೆ, ವಿ ನೋ ದ್ಯಾಟ್. ಸೊ ಹೇಗೆ ಸೆಟ್ಟಲ್ಲಿ? ಇಲ್ಲ ಅಂದ್ರೆ ಇವಾಗ ಇಡೀ ಸೆಟ್ಟು ಪ್ರತಿಯೊಬ್ರು ಅಂದ್ರೆ ಡೈರೆಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಬಿಕಾಸ್ ಎಲ್ಲಾರನ್ನೂ ಅವರು ಡೈರೆಕ್ಟ್ ಮಾಡಬೇಕು. ಅಂದ್ರೆ ಎಲ್ಲರೂ ನಮ್ ಕೆಲ್ಸದಲ್ಲಿ ಇರ್ತೀವಿ, ಬಟ್ ಅವ್ರನ್ನ ಎಲ್ಲಾರನ್ನೂ ಒಟ್ಟಿಗೆ ಕರ್ಕೊಂಬರೋದೇ ಡೈರೆಕ್ಟರ್, ಅದಕ್ಕೆ ಆ ಹೆಸರು. ಅಂಡ್ ಡೆಫಿನೆಟ್ಲಿ ಸರ್ಗೆ ಏನಂದ್ರೆ ಅವರು ಆ ಸಿಚುವೇಶನ್ ತಕ್ಕಂಗೆ ಬಿಹೇವ್ ಮಾಡ್ತಿದ್ರು. ಕೆಲವು ಸತಿ ಏನಾಗುತ್ತೆ, ಎಲ್ಲರೂ ಟೈಮ್ ವೇಸ್ಟ್ ಮಾಡ್ತಿದ್ದಾಗ ಅವಾಗ ವಾಯ್ಸ್ ಜೋರ್ ಮಾಡೋರು, ಜೋರ್ ಮಾಡಿದಾಗ ಎಲ್ಲರೂ ಕರೆಕ್ಟಾಗಿ ಬರೋರು, ಸೈಲೆಂಟ್ ಆಗೋರು. ಬಟ್ ಅಷ್ಟೇ ತಾಳ್ಮೆಯಿಂದಾನು ನೀಟಾಗಿ ಎಲ್ಲ ವಿಷಯನೂ ಹೇಳ್ಕೊಡೋರು. ಆ್ಯಂಡ್ ಇನ್ನೊಂದೇನಂದ್ರೆ ಸಂತೋಷ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೂ ಸೇಮ್ ನನ್ನ ಥರಾನೇ, ನಮ್ಮ ಚಿಕ್ಕಪ್ಪನ ಥರಾನೇ ಊಟ ಅಂದರೆ ಪ್ರಾಣ. ಸೊ ಅದಕ್ಕೆ ನಮ್ಮ ಸೆಟ್ಟಲ್ಲಿ ಮಾತ್ರ ಊಟ ಮಾತ್ರ ಪಕ್ಕಾ ಇತ್ತು, ಕರೆಕ್ಟಾಗಿ ಡಿಸೈಡ್ ಮಾಡ್ತಿದ್ರು ಏನು ಮೆನ್ಯೂ ಇರಬೇಕು. ವಿಜಯ್ ಕಿರ್ಗಂದೂರ್ ಅಂದರೆ ಇದು ಊಟ ಇದೆ ಪ್ರಶ್ನೆಗಳು, ನಾವು ಕಿರ್ಚಾಡೋದು ಅದೆಲ್ಲ ಒಂದು ಪಕ್ಕಕ್ಕೆ ಇಟ್ಟರೆ ಅಂದರೆ ನನಗೆ ಕೆಲವು ಎಕ್ಸೆಂಟ್ರಿಕ್ ಸಿಚುಯೇಷನ್ ಇರುತ್ತೆ, ನಾವೇನೂ ಮಾಡೋಕ್ಕಾಗಲ್ಲ. ನಾವು ಬೇಕು ಅಂತ ಯಾವ ನಿರ್ದೇಶಕನೂ ಇಂಟೆನ್ಷನಲ್ ಆಗಿ ಯಾರ ಮೇಲೂ ಕಿರ್ಚಾಡಲ್ಲ. ಸೊ ಅದು ಹಂಗೇನಾರ ನಾನು ಕಿರ್ಚಿ ಬೇಜಾರಾಗಿದ್ರೆ ನಾನು ನಿಮ್ಮ ಮಾಧ್ಯಮದ ಮೂಲಕ ನನ್ನ ಎಲ್ಲ ಕ್ರೂಗೂ ಸಾರಿ ಕೇಳ್ತೀನಿ, ಅದು ಆ ಕ್ಷಣಕ್ಕಿದ್ದಿದ್ದು. ಬಟ್ ವಿಜಯ್ ಸರ್ ಬಗ್ಗೆ ಹೇಳುವಾಗ ಆ ಊಟ ಒಂದೇ ಇಲ್ಲ, ಅವ್ರು ನಮಗೆ ಫೋನ್ ಮಾಡೋರು ಒಂದು 2 ಗಂಟೆ. ಈ ಸಿನಿಮಾ ಆಲ್ಮೋಸ್ಟ್ ಎವ್ರಿ ಡೇ 2 o'clock ನೈಟ್, ಮಾರ್ನಿಂಗ್ 9 to 2 ಆ ಥರ ಒಂದು 50 ದಿನ ಕೆಲಸ ಮಾಡಿದ್ದೀವಿ. ಅವ್ರು ಹೇಳೋರು ಅವಾಗ 11 ಗಂಟೆಗೆ 10 ಗಂಟೆಗೆ ನನಗೆ ನನ್ನ ತಮ್ಮಂಗೆ ಮಾಡೋರು ಫೋನು, ಹೆಂಗಿದ್ದಾನೆ ಸಂತು, ಗುರು ಎಲ್ಲ ಓಕೆನಾ, ಮಾಡಲೇಬೇಕಾ ಇವತ್ತು 2 ಗಂಟೆವರೆಗೂ, ನಾಳೆ ಮಾಡ್ಬೋದಲ್ಲ, ರೆಸ್ಟ್ ತೊಗೊಳ್ಳಿ. ಫೈಟ್ ಮಾಡ್ತಾಯಿದ್ರು ಅಷ್ಟೇ, ಗುರು ಓಕೆನಾ, ಎಲ್ಲ ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಒಂದು ಸ್ವಲ್ಪ ಏನಕ್ಕೆ ಹಂಗೆ ರಾಕ್ಷಸ ಥರ ಆಡ್ತಾಯಿದ್ದೀರಾ, ಟೈಮ್ ತೊಗೊಳ್ಳಿ. ನನಗೇನಂದರೆ ಒಂದು ಸತಿ ಆ ಮೂಡ್ ಎದ್ದ ಮೇಲೆ ನಿಲ್ಲಿಸ್ಬಾರ್ದು, ಅದು ನೀವು ಗ್ಯಾಪ್ ಕೊಟ್ಬಿಟ್ರೆ ಮತ್ತೆ ಆ ಮೂಡ್ ಕರ್ಕೊಂಬರೋಕೆ ಎಲ್ಲರೂ ಕಷ್ಟ ಆಗ್ತಿತ್ತು. ಸೊ ವಿಜಯ್ ಕಿರ್ಗಂದೂರ್ ಇವತ್ತು ದೇಶನೇ ತಿರುಗಿ ನೋಡೋ ನಿರ್ಮಾಪಕ ಯಾಕಾಗಿದ್ದಾರೆ ಅಂದರೆ ಬರೀ ಅವ್ರು ಕೊಡೋ ಹಾಕ್ತಾ ಇರೋ ಇನ್ವೆಸ್ಟ್ಮೆಂಟಿಂದ ಅಲ್ಲ, ಅಥವಾ ತೆಗಿತಾ ಇರೋ ಗಳಿಕೆಯಿಂದ ಅಲ್ಲ, ಆ ಎರಡರ ಮಧ್ಯೆ ಇರೋ ಪ್ರೋಸೆಸ್ಸಲ್ಲಿ ಅವ್ರು ಹೆಂಗೆ ನಡ್ಕೋತಾ ಇದ್ದಾರೆ ಅಂತ. ಸೊ ದುಡ್ಡು ಕೊಟ್ಟ ತಕ್ಷಣ ದೊಡ್ಡ ನಿರ್ಮಾಪಕ ಆಗೋಕ್ಕಾಗಲ್ಲ, ದುಡ್ಡು ಹಾಕಿದ ತಕ್ಷಣ ದೊಡ್ಡ ನಿರ್ಮಾಪಕ ಆಗೋಕ್ಕಾಗಲ್ಲ, ದೊಡ್ಡ ಗುಣ ಇದ್ದಾಗ ಮಾತ್ರ ದೊಡ್ಡ ನಿರ್ಮಾಪಕ ಆಗಕ್ಕೆ ಸಾಧ್ಯ. ಆ ಥರ ಒಬ್ಬ ದೊಡ್ಡ ವ್ಯಕ್ತಿ ನಮಗೆಲ್ರಿಗೂ ಒಂದು ಶಕ್ತಿ. ಆ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ, ಬರ್ತಾ ಇದೆ, ಅದನ್ನು ಒಂಥರ ಕಾಪಾಡ್ಕೊಂಡು ಹೋಗ್ತಾರೆ. ಎಲ್ಲೂ ಫೋರ್ಗ್ರೌಂಡಿಗೆ ಬರೋಲ್ಲ, ಬಟ್ ಹಿಂದ್ಗಡೆಯಿಂದನೇ ಕಾಯ್ತಾ ಇರ್ತಾರೆ. ಈ ಸಿಯಾಚಿನಲ್ಲಿ ಸೈನಿಕರು ಕಾಯ್ತಾರಲ್ಲ ಗಡಿನ, ಹಂಗೆ ಹಿಂದ್ಗಡೆ ಈಗ ನಮಗೆ ಗೊತ್ತಿಲ್ಲ, ಅಲ್ಲಿ ಯಾವುದೋ ಫಾರಿನ್ ರಿಲೀಸ್ ಮಾತಾಡ್ತಿರ್ತಾರೆ, ಹೋರ್ಡಿಂಗ್ಸ್ ಮಾತಾಡ್ತಿರ್ತಾರೆ, ಹೊಸಪೇಟೆ ಇವೆಂಟ್ ಹೆಂಗೆ ಆಗಬೇಕು, ಹೀ ಈಸ್ ದಟ್ ಮಚ್ ಇನ್ವಾಲ್ವ್ಡ್. ಸೊ ಆ ರೀತಿಯಲ್ಲಿ ವಿಜಯ್ ಸರ್, ನಾನು ನಮ್ಮದು ಅವ್ರದ್ದು 10 ವರ್ಷ ಆಗೋಯ್ತು. ಸೊ ಆ ಜರ್ನಿ ಚೆನ್ನಾಗಿ ಮುಂದುವರಿತಾ ಇದೆ, ಹೀಗೆ ಮುಂದುವರಿಲ್ಲ. ಆಮೇಲೆ ಯುವ ಈಸ್ ಒನ್ ಆಫ್ ದಿ ಫಿಲಮ್ ವೇರ್ ಹಿಲ್ ಬಿ ವೆರಿ ಮಚ್ ಪ್ರೌಡ್ ಆಫ್. ಆ ಒಂದು ನಂಬಿಕೆ ಮತ್ತು ಆ ಒಂದು ಏನದು ಆ ಥರ ಒಂದು ಔಟ್ಪುಟ್ ಬಂದಿದೆ. ಅದು ತಂಡ, ಟೀಮ್ ವರ್ಕ್, ಜೊತೆಗೆ ನಾಳೆ ನೀವು ಮಾಧ್ಯಮದವರೆಲ್ಲರೂ ಅದನ್ನು ಕೈ ಹಿಡಿದು ನಡೆಸಿ ಮತ್ತು ಎಲ್ಲ ಜನಗಳು ನಮಗೆ ಆಶೀರ್ವಾದ ಮಾಡ್ತಾರೆ. ಅವ್ರನ್ನ ನಂಬೇ ಮಾಡಿದ್ದೀವಿ. ಸೊ ಅವ್ರ ಮಡಲಿಗೆ 29ರಿಂದ ಯುವ ಬರುತ್ತೆ. ಓಕೆ, ಎಸ್. ಫಸ್ಟ್ ಶಾಟ್ ನೆನಪೇನಾದ್ರೂ ಇದೆಯಾ? ಫಸ್ಟ್ ಶಾಟ್ ಯಾವ್ದು ಇಟ್ಟಿದ್ದು ಅಂತ ಹೇಳಿ ಸಿನಿಮಾದಲ್ಲಿ? ನಾವು ಶುರು ಮಾಡಿದ ಆಕ್ಷನ್ ಇಂದ ಶುರು ಮಾಡಿದ್ದು. ಫಸ್ಟ್ ಶಾಟೇ ನುಗ್ಗಿದ್ದು, ಫಸ್ಟ್ ಶಾಟೇ ಓಡ್ ಬಂದಿದ್ದು. ಅದಕ್ಕೂ ಪ್ರಿಪರೇಷನ್ ಎಲ್ಲ ಆಗಿತ್ತು. ಅಂಡ್ ನನಗೂ ಆಕ್ಷನ್ ಅಂದ್ರೆ ಸಖತ್ ಇಷ್ಟ. ಸೊ ಸರ್ ಏನ್ ಮಾಡಿದ್ರು, ಆಕ್ಷನ್ ಇಡೋದ್ರಿಂದ ಕ್ಯಾರೆಕ್ಟರ್ ಮೂಡ್ ಬರಕ್ಕೂ ನನ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದು ನಾಸ್ಟಾಲಜಿಕ್ ಮೂಮೆಂಟ್ ಇತ್ತು. ಸರ್ ರಜನಿ ಸಾರು ಫಸ್ಟ್ ಫಿಲಮ್ ಮಾಡಿದಾಗ ಅಪೂರ್ವ ರಾಗಂಗಳು ಅನ್ಸುತ್ತೆ, ಬಾಲ್ಚಂದರ್ ಅವರು ಫಸ್ಟ್ ಶಾಟ್ ಇಟ್ಟಿದ್ರಂತೆ, ಒಂದು ಗೇಟ್ ಹಿಂಗ್ ತೆಗಿಯೋ ಶಾಟ್. ಸೊ ಅದೇನಾಯ್ತು, ಗೇಟ್ ತೆಗೆದಿದ್ದಂಗೆ ಬಾಗಿಲು ಒಳ್ಳೆ ಬಾಗಿಲು ತೆಗೀತು, ಭಾಗ್ಯದ ಬಾಗಿಲು ತೆಗೀತು ನನಗೆ. ಸೊ ಐ ವಾಸ್ ಥಿಂಕಿಂಗ್, ಗುರುಗೆ ಏನ್ ಮಾಡೋದು ಫಸ್ಟ್ ಶಾಟು ಅಂದಾಗ ಓಡಿಸೋ ಶಾಟ್, ಯಾಕೆ ಕುದುರೆ ಓಡ್ತಾನೇ ಇರ್ಬೇಕಿದೆ. ಈಗ ಫಸ್ಟ್ ಶಾಟ್ ಓಡೋದಿಟ್ವಿ. ಸೊ ಚೆನ್ನಾಗಿ ಓಡಿದ್ದಾರೆ. ಇದರಿಂದ ಅದು ಎಲ್ಲವೂ ಹೇಳಕ್ಕಾಗಲ್ಲ, ಬಿಕಾಸ್ ವಿ ಶುಡ್ ನಾಟ್ ಮೇಕ್ ದಮ್ ಕಾನ್ಶಿಯಸ್. ಸೊ ಎಲ್ಲವನ್ನೂ ಹೇಳಬಾರ್ದು. ಈಗ ಎಷ್ಟೋ ಸತಿ ಮಕ್ಳಿಗೆ ಇಂಜೆಕ್ಷನ್ ಕೊಡುವಾಗ ಡಾಕ್ಟರ್ ಏನೇನೋ ಹೇಳ್ಕೊಡ್ತಾನಲ್ಲ, ನಾವು ಹೇಳ್ಬಾರ್ದು. ಅಂದ್ರೆ ಒಂದು ಶಾಟ್ ಇರ್ಬೇಕು. ಸೊ ಇವರು ಹಿ ಶುಡ್ ರನ್ ಇನ್ ಲೈಫ್, ಬಿಕಾಸ್ ಅಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ಅಷ್ಟು ಜವಾಬ್ದಾರಿ ಇದೆ, ಓಡ್ತಾನೆ ಇರಬೇಕು ಅಂತ. ವಿ ಥಾಟ್ ಫಸ್ಟ್ ಶಾಟ್ ಓಡ್ಲಿ, ಚೆನ್ನಾಗಿ ಓಡ್ಲಿ ಅಂತ. ಚೆನ್ನಾಗಿ ಓಡಿದ್ದಾರೆ. ಇನ್ನು ಜನಗಳು ಶಕ್ತಿ ಕೊಟ್ಟು ಇನ್ನೂ ಓಡಿಸ್ಲಿ ಗುರುನ. ವೆರಿ ಟ್ರೂ, ನಿಜ. ಸೊ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಇನ್ನು ಫಸ್ಟ್ ಆಟೋಗ್ರಾಫ್ ಸೈನ್ ಮಾಡಿಲ್ಲ ಅನ್ಕೋತೀನಿ, ಅಥವಾ ಆಲ್ರೆಡಿ ಸೈನ್ ಮಾಡಿರ್ಲೂಬಹುದು. ಬಟ್ ಆಫ್ಟರ್ ರಿಲೀಸ್ ಸೈನ್ ಮಾಡೋದಿದೆಯಲ್ಲ ಆಟೋಗ್ರಾಫ್ಸ್, ಅದು ಬಹಳನೇ ಖುಷಿ ಕೊಡುತ್ತೆ. ಸೊ ಹೇಗೆ ಅವೈಟ್ ಮಾಡ್ತಾ ಇದ್ರಿ, ಹೇಗೆ ವೆಯ್ಟ್ ಮಾಡ್ತಾ ಇದ್ರಿ? ಅಂದರೆ
ನನ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏನ್ ನಡೀತಿದೆ ಒಳಗಡೆ ಅಂತ. ಕೆಲವು ಸತಿ ಕೇಳ್ತಾರೆ ಏನ್ ಭಯ ಆಗ್ತಿದ್ಯಾ, ಭಯನ ಇಲ್ಲ ಭಯ ಆಗ್ತಿಲ್ಲ ಅಂತ ಅನ್ಸುತ್ತೆ. ಭಯ ಆಗ್ತಿಲ್ವಾ, ಇಲ್ಲ ಆ ಥರ ಏನಿಲ್ಲ ಭಯನೂ ಆಗ್ತಿದೆ ಅಂತ. ಅಂದ್ರೆ ಒಂಥರ ಮಿಕ್ಸ್ಡ್ ಇಮೋಷನ್ಸ್. ಸುಮಾರು ವರ್ಷ ಕಾದಿದ್ದೀನಿ, ಎಕ್ಸೈಟ್ಮೆಂಟ್ ಇದೆ, ಭಯ ಇದೆ, ಆಂಗ್ಸೈಟಿ ಇದೆ. ಅಂದ್ರೆ ಜನ ಯಾವ ಥರ ತಗೋತಾರೆ ನನ್ನ ಇಷ್ಟಪಡ್ತಾರಾ ಇಲ್ವಾ. ಸೊ ಅದಕ್ಕೆ ನಾನು ಕೇಳೋದು, ಸರಿ ನನಗೆ ಮೇನ್ ಇವಾಗ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಜನ ಹೇಗೆ ತೊಗೊತಾರೆ, ಏನಾದ್ರು ತಪ್ಪಿದ್ರೆ ನನಗೆ ಹೇಳಿ, ಅದನ್ನು ತಿದ್ಕೋತೀನಿ, ನೆಕ್ಸ್ಟ್ ಸಿನಿಮಾಲಿ ಇಂಪ್ರೂವ್ ಮಾಡ್ಕೋತೀನಿ. ಯಾಕಂದರೆ ಅವ್ರ ಫೀಡ್ಬ್ಯಾಕ್, ಯಾಕಂದರೆ ನನ್ನ ಮುಖ್ಯನೇ ಜನ. ಇವತ್ತು ಏನೇ ಇದ್ರೂ ನಮ್ಮ ಮನೆಯವರು ಎಲ್ಲ ಇರೋದೇ ಅಭಿಮಾನಿಗಳಿಂದ. ಸೊ ಇನ್ನು ಮುಂದೇನು ನನ್ನ ಕಡೆಯಿಂದ ಅವ್ರುಗಳನ್ನ ಸಂತೋಷ ಪಡೋಕ್ಕೆ ಎಷ್ಟಾಗುತ್ತೆ ಆ ಪ್ರಯತ್ನ ಪಡೋಕ್ಕಂತೂ ನಾನು ರೆಡಿಯಾಗಿದ್ದೀನಿ. ಲವ್ಲಿ. ಎಸ್ ಸಂತೋಷ್, ನೀವೇನು ಹೇಳ್ತೀರಿ? ಆಲ್ರೆಡಿ ನಿಮ್ಮ ಸಿನಿಮಾಗಳು ಜಾನರ್ಸ್ನೇ ಚೇಂಜ್ ಮಾಡ್ಕೊಂಡು ಬಂದವರು. ರಾಘವೇಂದ್ರ ಸ್ಟೋರ್ಸ್ ಅಂತ ಒಂದು ಸಿನಿಮಾ ಕೂಡ ಕೊಟ್ರಿ, ರಾಜ್ಕುಮಾರ ಅಥವಾ ಯುವರತ್ನ, ಈಗ ಯುವ. ಸೊ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಥವಾ ಏನು ಹೇಳ್ತೀರಿ? ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ನಿಮ್ಗೆ ಹೇಳಿದ್ನಲ್ಲ, ಒಂದು ಜವಾಬ್ದಾರಿ ಥರ ವಿ ಹ್ಯಾವ್ ಡನ್ ದಿಸ್. ಸೊ ಜನ ಅಂದರೆ ಒಳ್ಳೆ ಕ್ವಾಲಿಟಿ ಕೊಟ್ಟಾಗ ಅವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಸೊ ಆ ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ ಇದರಲ್ಲಿ ಮಾಡಿದ್ದೀವಿ. ತಲೆ ಬಗ್ಸಿ, ಅಂದರೆ ಜನಕ್ಕೆ ಯಾಕೆ ನಾವು ತಲೆ ಬಾಗಬೇಕಂದ್ರೆ, ನಾವು ಎಲ್ಲಿ ಯಾರು ಏನು ಅಂತ ಗೊತ್ತಿಲ್ಲದೆ ಬಂದಿರ್ತೀವಿ. ಅವ್ರಿಗೆ ನಮ್ಮ ಈಗ ಎಷ್ಟೋ ಜನಕ್ಕೆ ನನ್ನ ಹೆಸರು ಗೊತ್ತಿಲ್ಲದೆ ಇರ್ಬೋದು, ನನ್ನ ಮುಖ ಗೊತ್ತಿಲ್ಲದೆ ಇರ್ಬೋದು, ನನ್ನ ಸಿನಿಮಾಗಳು ಗೊತ್ತಿದೆ. ಸೊ ಅದೇ ಒಂದು ಫ್ರೇಮ್ ಇಡ್ಬೇಕಾದ್ರೆ 10 ಸಲ ಯೋಚಿಸಿಡ್ಬೇಕಂದ್ರೆ, ಯಾಕಂದರೆ ನಾವು ಹೋದ್ಮೇಲೂ ಅದು ಹಂಗೆ ಉಳ್ಕೊಂಡ್ಬಿಡ್ತದೆ. ಸೊ ಆ ಥರದ್ದು ಒಂದು ಸಿನಿಮಾ. ಸೊ ಅಂಥ ಒಂದು ಪವಿತ್ರವಾದ ಒಂದು ಕಲೆ, ಮತ್ತು ಆ ಕಲೆನ ನಾವೆಲ್ಲರೂ ತುಂಬ ಇಷ್ಟಪಟ್ಟು ತಲೆ ಬಾಗಿಸಿ ಮಾಡಿದ್ದೀವಿ. ಯುವ ನಿಮ್ಗೆಲ್ರಿಗೂ ಒಂದು ಖುಷಿ ಕೊಡೋವಂಥ ಸಿನಿಮಾ ಆಗುತ್ತೆ, ಮತ್ತು ನಿಮ್ಮ ಭರವಸೆನ ಸುಳ್ಳು ಮಾಡದೇ ಇರೋವಂಥ ಸಿನಿಮಾ ಆಗುತ್ತೆ, ಮತ್ತು ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ, ಆ ಸಿನಿಮಾ ಮೂಲಕ ಒಂದು ಒಳ್ಳೆ ಹೀರೋ ಪಾದಾರ್ಪಣೆ ಆಗ್ತಿದೆ. ಸೊ ಕನ್ನಡದಲ್ಲಿ ಬರ್ತಾ ಇರೋ ಎಲ್ಲ ಹೊಸಬ್ರು ಇವತ್ತು ತುಂಬ ಟ್ಯಾಲೆಂಟೆಡ್ ಆಗಿದ್ದಾರೆ. ನಾಟ್ ಓನ್ಲಿ ಗುರು, ಬರ್ತಾ ಇರೋರು ಎಷ್ಟೋ ಜನ, ಎಲ್ರಿಗೂ ಅವಕಾಶಗಳು ಸಿಗ್ತಾ ಇದ್ದಾವೆ. ಸೊ ನನಗೆ ಅದೇ ಅನ್ಸೋದು, ಎಲ್ರಿಗೂ ಹೊರಗಡೆ ನೋಡೋರ್ಗೇನೋ ಗುರುಗೆ ಈಸಿ ಆಗೋಯ್ತಾ ಅಂತ. ಐ ಹ್ಯಾವ್ ಸೀನ್ ಹಿಮ್ ಫಸ್ಟ್ ಫಿಲಮ್ ಮಾಡೋದಕ್ಕೆ ಇಟ್ ಹ್ಯಾಸ್ ಟೇಕನ್ 5 ವರ್ಷ. 5 ವರ್ಷ ಎಸ್ ವೆಯ್ಟೆಡ್. ಅಂದರೆ ಆಗತ್ತಾ ಇಲ್ವಾ ಇನ್ನೊಂದಾಗ. ಸೊ ಅದು ಎಲ್ರದ್ದು ಅದೇ ಸಮಸ್ಯೆ. ಇವತ್ತು ನೀವು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರಲಿ, ಎಲ್ರದ್ದು ಒಂದೇ ಸಮಸ್ಯೆ. ಸೊ ಇವತ್ತು ಎಷ್ಟೋ ಜನಕ್ಕೆ ಅವಕಾಶ ಸಿಕ್ಕಿದೆ, ಅದರಲ್ಲಿ ಗುರುಗೂ ಸಿಕ್ಕಿದೆ, ಮುಂದೆ ಅವ್ರುಗಳಿಗೂ ಸಿಗುತ್ತೆ. ಅದೇ ಹೇಳೋದು, ಗುರು ಇಷ್ಟು ಜನರಲ್ಲಿ ನೀವೊಬ್ಬರು, ಇವತ್ತು ನಿಮ್ಗೆ ಅವಕಾಶ ಇಷ್ಟು ಚೆನ್ನಾಗಾಗಿದೆ, ನೆಕ್ಸ್ಟ್ ಬೇರೆಯವ್ರಿಗೆ ಸಿಗುತ್ತೆ. ಸೊ ನೀವು ನಿಮ್ಮಂಥವ್ರು ಗೆಲ್ತಾ ಇದ್ದಷ್ಟು ಇನ್ನೂ ಹೊಸ ಜನ್ರೇಷನ್ಗೆ, ಹೊಸ ನ್ಯೂ ಕಮರ್ಸ್ಗೆ ಒಂದು ಮೋಟಿವೇಶನ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಕನ್ನಡಕ್ಕೆ ಹೊಸ ನಟನ ಎಂಟ್ರಿ ಮತ್ತು ಒಂದು ಹೊಸ ಕಥೆಯ ಒಂದು ಹೊಸ ರೀತಿಯ ಕತೆ. ಸೊ ನೀವೆಲ್ಲ ನೋಡಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ತಂಡದ ಮೇಲಿರಲಿ. ಹೀಗೆ ಕೈ ಹಿಡಿದು ಯುವ ಚಿತ್ರವನ್ನು ಕೈ ಹಿಡಿದು ನಡೆಸಿ, ಈ ಸಮ್ಮರ್ಗೆ, ಈ ಯುಗಾದಿಗೆ, ಈ ರಜೆಗಳಿಗೆ ನಿಮಗೊಂದು ಒಳ್ಳೆ ಮನೋರಂಜನೆಯ ಕೌಟುಂಬಿಕ ಚಿತ್ರ ಇದಾಗುತ್ತೆ. ಬಂದು ನಮ್ಮನ್ನು ಹರಸಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. 29ಕ್ಕೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಸಿನಿಮಾದಲ್ಲಿ ನಾಟ್ ಓನ್ಲಿ ಇವ ಸಪ್ತಮಿ ಆಗಿರಲಿ ಅಥವಾ ಅಚ್ಯುತ್ ಅವರಾಗಿರಲಿ, ದೇಶಪಾಂಡೆ ಅವರಿದ್ದಾರೆ, ಕಿಶೋರ್ ಇದ್ದಾರೆ, ಸುಧಾರಾಣಿ ಅವರಿದ್ದಾರೆ. ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸೊ ಆ್ಯಂಡ್ ಅಫ್ಕೋರ್ಸ್ ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದು ಅಗಳು ತಿಂದರೆ ಸಾಕಂತ. ನಿಮ್ಮ ಟ್ರೈಲರ್ ನೋಡೋದ್ರೇ ಗೊತ್ತಾಗ್ತದೆ, ಆ್ಯಂಡ್ ಸಾಂಗ್ಸ್ ನೋಡೋದ್ರೇ ಗೊತ್ತಾಗ್ತದೆ ಸಿನಿಮಾ ಯಾವ ಲೆವೆಲಿಗೆ ಇರ್ಬೋದು ಅಂತೇಳಿ. ಅಫ್ಕೋರ್ಸ್ ಅಭಿಮಾನಿಗಳು ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ. ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎವ್ರಿ ಟೈಮ್ ನೀವು ಇಂಟರ್ವ್ಯೂ ಮಾಡಿದಾಗಲೂ ಯು ವಿಲ್ ಸ್ಪ್ರೆಡ್ ದ ಪಾಸಿಟಿವಿಟಿ. ಸೊ ಅದು ತುಂಬ ಅವಶ್ಯಕ ಮೀಡಿಯಾಗೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಆದರೂ ಪಾಸಿಟಿವಿಟಿ ಈಸ್ ಮಸ್ಟ್. ಸೊ ಆ ಪಾಸಿಟಿವಿಟಿ ಇವತ್ತು ನಿಮ್ಮಿಂದನೂ ಮೂಡ್ ಬಂದಿದೆ. ಸೊ ಐ ಥಿಂಕ್ ಈ ಪಾಸಿಟಿವಿಟಿ ಹಿಂಗೆ ಕ್ಯಾರಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದು ಯುವ ಚಿತ್ರತಂಡ ಜೊತೆಗಿನ ಮಾತು. ಇದೇ 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಖಂಡಿತವಾಗ್ಲೂ ನಿಮಗೆ ಒಂದು ಅತ್ಯುತ್ತಮವಾದಂಥ ಒಂದು ಎಂಟರ್ಟೈನ್ಮೆಂಟ್ ಕಾಯ್ತಾ ಇದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.